ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಪೇಪರ್ ಅವಲಕ್ಕಿ ಒಗ್ಗರಣೆ ಯಾವ ಥರ ಮಾಡೋದಂತ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಇರುತ್ತೆ ಮತ್ತು 1 ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ಪೇಪರ್ ಅವಲಕ್ಕಿ ಅರ್ಧ kg ತೊಗೊಂಡಿದ್ದೀನಿ. ಎಣ್ಣೆ, ಕಡಲೆ ಬೀಜ, ಹುರ್ಗಡ್ಲೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಖಾರ, ಅರಿಶಿನ. ಫಸ್ಟ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು 5ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಸಿಪ್ಪೆ ಸಮೇತ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಅರ್ಧ ಕಪ್ನಷ್ಟು ಕಡಲೆ ಬೀಜ ಹಾಕ್ತಾ ಇದ್ದೀನಿ. ನಾವು ನಮ್ಮ ಕಡಲೆ ಬೀಜ ಮತ್ತು ಈ ಹುರ್ಗಡ್ಲೆ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋ. ತುಂಬ ಜನಕ್ಕೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಕೆಲವ್ರಿಗೆ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಾವು ಒಗ್ಗರಣೆಗೆ. ಮತ್ತು ನೋಡಿ ಹುರ್ಗಡ್ಲೆ ಹಾಕ್ತೆ, ಅದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಲ್ಲಿ ಒಣಮೆಣ್ಸಿನ್ಕಾಯಿ, ಖಾರದ ಪುಡಿ ಎರಡೂ ಹಾಕ್ತೀವಿ. ಸೊ ಅದಕ್ಕಾಗಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕಾಗುತ್ತೆ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಅರಶಿನ, 1.5 ಸ್ಪೂನ್ ಖಾರದ ಪುಡಿ ಮತ್ತು 1.5 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಟ್ಟಿಗೆ ಇಟ್ಕೊಂಡು ಇದನ್ನು ಮಾಡಬೇಕಾಗುತ್ತೆ. ನಾವು ಒಂದೊಂದೇ ತೊಗೊಂಡು ಮಾಡ್ತೀವಿ ಅಂದರೆ ಅದು ಸಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಎಲ್ಲ ಒಟ್ಟಿಗೆ ಇಟ್ಕೊಂಡು ಒಂದು ಆದಮೇಲೆ ಒಂದು ಹಾಕ್ತಾ ಇರಬೇಕು. ಹಾಗಿದೆ ನೋಡಿ, ಇಷ್ಟಾದರೆ ಸಾಕು. ಅವಲಕ್ಕಿಗೆ ಎಲ್ಲ ಬೆರೆಸ್ಕೋಬೇಕಾಗುತ್ತೆ ಈ ಥರ. ನಮಗೆ ಬೆರೆಸ್ಬೇಕಾದ್ರೆ ಅದು ಒಗ್ಗರಣೆ ಆಗಿಲ್ಲ ಅನ್ನೋ ಥರನೇ ಕಾಣಿಸುತ್ತೆ. ಬಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಅಷ್ಟೊತ್ತು ನಾವು ಮೆಲ್ಲಕ್ಕೆ ಕೈಯಲ್ಲಿ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಸ್ವಲ್ಪನೇ ಬಾಣಲಿಗೆ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಆವಾಗಲೇ ಚೆನ್ನಾಗಿ ಬರೋದು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇದು ಮಾಡಬೇಕಾದ್ರೆಲ್ಲ ಸ್ಟಾರ್ಟಿಂಗಿದ್ದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ನೋಡಿ ಫ್ರೆಂಡ್ಸ್, ಗರಿಗರಿಯಾದ ಪೇಪರ್ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.